ನೋಡ್ತಾ ಇದ್ರೆ ಉದ್ದಿನ ಬೇಳೆಯನ್ನು ಯೂಸ್ ಮಾಡಿಕೊಂಡು ಮಾಡಿರುವಂತಹ ಬೋಂಡ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆಲ್ಲ. ಬಟ್ ನಿಜ ಹೇಳ್ತೀನಿ, ಉದ್ದಿನ ಬೇಳೆಯನ್ನು ಯೂಸ್ ಮಾಡ್ಕೊಂಡಿಲ್ಲ. ಹಾಗಿದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಈ ಒಂದು ಗೋಲಿ ಬಜೆಯಲ್ಲೇ ಏನಾದರೂ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಖಂಡಿತ ಇದಕ್ಕೆ ನಾನು ಮೈದಾ ಕೂಡ ಯೂಸ್ ಮಾಡ್ಕೊಂಡಿಲ್ಲ. ತುಂಬಾ ಕ್ರಿಸ್ಪಿಯಾಗಿ ಅಷ್ಟೇ ಸಾಫ್ಟ್ ಆಗಿರುವಂತಹ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ಬೋಂಡ. ಈ ಮಳೆಗಾಲದ ಹೊತ್ತಲ್ಲಿ ಸ್ಕೂಲಿಂದ ಬಂದಂತಹ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಈ ರೀತಿ ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿಯನ್ನು ಒಂದು 2 ರಿಂದ 3 ಗಂಟೆ ಕಾಲ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೆ. ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ವ, ಅದೇ ಅಕ್ಕಿ ಇದು. ಮತ್ತು ಬೇರೆ ಥರದ್ದು ಯಾವುದೇ ಅಕ್ಕಿ ಆದ್ರೂ ನಡೆಯುತ್ತೆ. ಅಂದರೆ ನೀವು ಯೂಸ್ ಮಾಡುವಂತಹ ಈ ಇಡ್ಲಿಗೆ ಮತ್ತು ಅಥವಾ ದೋಸೆಗೆಲ್ಲ ಯೂಸ್ ಮಾಡೋಕ್ಕೆ ಸಪ್ರೇಟಾಗಿ ಅಕ್ಕಿ ಬರುತ್ತಲ್ವ, ಅದಾದರೂ ನಡೆಯುತ್ತೆ, ಅಥವಾ ರೇಷನ್ ಅಕ್ಕಿ ಆದ್ರೂ ನಡೆಯುತ್ತೆ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀರನ್ನು ಸಾಧ್ಯ ಆದಷ್ಟು ಕಡಿಮೆ, ಅಂದರೆ ನೀರನ್ನು ಹಾಕದೇ ಇದ್ರೂ ನಡೆಯುತ್ತೆ. ಬೇಕೇ ಬೇಕು ಅನ್ನೋಂಗಿದ್ರೆ ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ. ರುಬ್ಬವಾಗಲೇ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಪುಡಿ ಉಪ್ಪನ್ನು ಹಾಕ್ಕೊಳ್ಳೋ ಹಾಗಿದ್ರೆ ನೀವು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತೀರಲ್ವ, ಆವಾಗಲೂ ಕೂಡ ಸೇರಿಸ್ಕೋಬಹುದು. ಕಲ್ಲುಪ್ಪಾಗಿರೋದ್ರಿಂದ ಅಕ್ಕಿ ಜೊತೆಯಲ್ಲೇ ನುಣ್ಣಗೆ ಪೇಸ್ಟ್ ಆಗಿಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಇವಾಗಲೇ ಹಾಕ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಕೊಳ್ಳದೆ ಇವಾಗ ಇದನ್ನು ರುಬ್ಬಿ ತೊಗೊಂಬರ್ತೀನಿ. ರುಬ್ಕೊಂಡಿರೋ ಹಿಟ್ಟನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ತೀರಾ ತೆಳುವಾಗಿದ್ದರೆ ಬೋಂಡವನ್ನು ನಾವು ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಾಗ ಇನ್ನೂ ನೀರಾಗಿಬಿಡುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ತೀವಲ್ವ, ಹಾಗಾಗಿ ಅದರಲ್ಲಿರುವಂತಹ ನೀರು ಕೂಡ ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ ನೀವು ರುಬ್ಕೊಳ್ಳೋವಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೇ ಒಳ್ಳೆಯದು. ಅದೇ ಮಿಕ್ಸಿ ಜಾರಲ್ಲೇ ಇವಾಗ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಂತಹ 4 ಆಲೂಗಡ್ಡೆ, ಅಂದರೆ ಮೀಡಿಯಮ್ ಸೈಜಿನ 4 ಆಲೂಗಡ್ಡೆಗಳಿವೆ. ಇದನ್ನು ಇವಾಗ ಈ ರೀತಿ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ತೀನಿ. ಇದಕ್ಕೂ ಕೂಡ ನೀರನ್ನು ಸೇರಿಸ್ಕೋಬಾರ್ದು, ಡೈರೆಕ್ಟಾಗಿ ಹಾಗೇ ರುಬ್ಕೋಬೇಕಾಗತ್ತೆ. ನೀರನ್ನು ಹಾಕ್ಕೊಳ್ಳದೆ ಇದ್ದರೂ ಕೂಡ ಆಲೂಗಡ್ಡೆ ತುಂಬಾ ಸ್ಮೂತಾಗಿ ಬೇಗ ಪೇಸ್ಟ್ ಆಗಿಬಿಡುತ್ತೆ. ರುಬ್ಕೊಂಡಿರುವಂಥ ಆಲೂಗಡ್ಡೆ ಮಿಶ್ರಣವನ್ನು ಕೂಡ ಇವಾಗ ಅಕ್ಕಿ ಹಿಟ್ಟಿನ ಜೊತೆಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಈ ಉದ್ದಿನ ಬೇಳೆ ಎಲ್ಲ ನೆನೆಸ್ಬಿಟ್ಟು ನಾವು ರುಬ್ಕೊಂಡಾಗ ಯಾವ ಥರ ಗಮ್ ಥರ ಬರುತ್ತಲ್ವ ಅಂಟಂಟಾಗಿ, ಅದೇ ರೀತಿಯಲ್ಲೇ ಈ ಆಲೂಗಡ್ಡೆಯನ್ನು ಬೇಯಿಸಿ ರುಬ್ಕೊಂಡಾಗ ಕೂಡ ಹಾಗೇ ಬರುತ್ತೆ. ನೋಡಿ ಎಷ್ಟು ಗಮ್ ಥರ ಚೆನ್ನಾಗಿ ಬಂದಿದೆ ಅಂತ. ಮಿಕ್ಸಿ ಜಾರಲ್ಲಿ ಉಳಿದಂಥ ಹಿಟ್ಟೇನಿತ್ತಲ್ವ ಅದನ್ನು ಕೂಡ ಇವಾಗ ಸೇರಿಸಿ ತೊಗೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಹೇಳಿದ್ನಲ್ವ ನೆಕ್ಸ್ಟ್ ನಾವು ಹಾಕ್ಕೊಳ್ಳುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ನೀರನ್ನು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ. ಈ ಥರ ಗಟ್ಟಿಯಾಗಿಯೇ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ಇವಾಗ ಅಕ್ಕಿ ಹಿಟ್ಟು ಮತ್ತು ಈ ಆಲೂಗಡ್ಡೆಯ ಪೇಸ್ಟ್ ಏನಿತ್ತಲ್ವ ಅದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಉಪ್ಪನ್ನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಮತ್ತೆ ಹಾಕ್ಕೊಳ್ತಾ ಇಲ್ಲ. ನೀವು ಪುಡಿ ಉಪ್ಪನ್ನು ಯೂಸ್ ಮಾಡೋ ಹಾಗಿದ್ರೆ ಈ ಟೈಮಲ್ಲಿ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದಂಗೆ ಚೆನ್ನಾಗಿ ಹುದುಗುತ್ತೆ. ಅಂದರೆ ಈ ಹುಳಿಗಟ್ಟೋ ಥರದಲ್ಲಿ ಒಂಥರ ಉಬ್ಬಿ ಬರುತ್ತಲ್ವ ಹಿಟ್ಟು, ಆ ಥರದಲ್ಲಿ ಚೆನ್ನಾಗಿ ಸೆಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಗ ಫರ್ಮೆಂಟೇಷನ್ ಆಗುತ್ತೆ. ಅಂದರೆ ಇದನ್ನು ನೆನೆಯೋದಕ್ಕೆ ಬಿಡಬಾರ್ದು. ಜಸ್ಟ್ ನಾವೇನು ರುಬ್ಕೊಳ್ತೀವಲ್ವ ಆವಾಗಿಂದ ಆವಾಗಲೇ ಬೋಂಡವನ್ನು ಮಾಡ್ಕೊಳ್ಳುವಂಥದ್ದು. ಸೊ ನೀವು ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಲೈಕ್ ಆಗುತ್ತೆ ಅನ್ನೋ ಹಾಗಿದ್ರೆ ಹಾಗೂ ಮಾಡ್ಕೋಬೋದು. ನಾನಿಲ್ಲಿ ಸೌಟಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದ್ರದ್ದು ರುಚಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಒಂದಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ತುರಿ ಆಪ್ಷನಲ್ ಆಗಿರುತ್ತೆ, ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವನ್ನು ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂತಂದರೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳೇನಾದರೂ ಇತ್ತು ಅಂತಂದರೆ ಖಂಡಿತ ನೀವು ಹಸಿಮೆಣಸಿನ್ಕಾಯನ್ನು ಸ್ಕಿಪ್ ಮಾಡಿಬಿಟ್ಟು ಖಾರದ ಪುಡಿಯನ್ನು ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋಬೇಕಾಗಿತ್ತು, ನಾನು ಮರ್ತು ಬಿಟ್ಟಿದ್ದೀನಿ. ಸೊ ನೀವು ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ಹಾಕ್ಕೊಂಡಾದ ನಂತರ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ದರೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ. ನಾನಿಲ್ಲಿ ಸಕ್ಕರೆಯನ್ನು ಅನ್ನೆಸೆಸರಿ ಏನಕ್ಕೂ ಯೂಸ್ ಮಾಡೋಕ್ಕೆ ಹೋಗಲ್ಲ, ಹಾಗಾಗಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಖಂಡಿತ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ಅಲ್ವಾ, ಸೊ ಹಿಟ್ಟಿನ ಜೊತೆಯಲ್ಲಿ ಮಿಕ್ಸ್ ಆಗ್ತಾ ಒಂದು ಸ್ವಲ್ಪ ತೆಳುವಾಗ್ತಾ ಬರುತ್ತೆ ನೋಡಿ ಹಿಟ್ಟಿನ ಹದ. ಅದಕ್ಕೋಸ್ಕರನೇ ಹೇಳಿದ್ದು ರುಬ್ಬುವಾಗ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಅಂತ. ಇವಾಗ ಗೊತ್ತಾಯ್ತಲ್ವಾ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಇವಾಗ ಚೆನ್ನಾಗಿ ಕಾದಿರುವಂತಹ ಎಣ್ಣೆಯನ್ನು ಲೋ ಫ್ಲೇಮ್ಗೆ ತಂದ್ಕೋಬೇಕು. ಅಂದರೆ ಬಿಸಿ ಬಿಸಿ ಇರುವಂತಹ ಎಣ್ಣೆ ಹದವಾಗಿ ಕಾದಿರಬೇಕು. ತೀರಾ ತಣ್ಣಗೆ ಅಥವಾ ಓವರಾಗಿ ಹೊಗೆ ಬರೋ ರೀತಿನಲ್ಲೆಲ್ಲ ಕಾಯಿಸ್ಕೊಂಡ್ವಿ ಅಂತಂದರೆ ಸೀದೋಗುತ್ತೆ. ಇಲ್ಲ ಅಂತಂದರೆ ಎಣ್ಣೆ ಕಾದಿಲ್ಲ ಅಂತಂದರೆ ಪೂರ್ತಿ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಟ್ಟು ಅಂದರೆ ಶೇಪೆಲ್ಲ ಹೊಟ್ಟೋಗ್ಬಿಡುತ್ತೆ, ಎಣ್ಣೆ ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಬೇಕು. ನಂತರ ಲೋ ಫ್ಲೇಮ್ಗೆ ತಂದುಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಅಂದರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಬೋಂಡವನ್ನು ಎಣ್ಣೆಯಲ್ಲಿ ಈ ರೀತಿ ಬಿಟ್ಬಿಟ್ಟು ಕರೆದು ತೊಗೋಬಹುದು. ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ, ನಾವು ಎಣ್ಣೆಯಲ್ಲಿ ಯಾವುದೇ ಒಂದು ಪದಾರ್ಥವನ್ನು ಕರೆದು ತೊಗೊಳ್ತೀವಿ ಅಂತಂದ್ರೂ ಆ ಪದಾರ್ಥ ಮುಳುಗೋವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿರ್ಬೇಕಾಗತ್ತೆ. ಅರ್ಧಂಬರ್ಧ ಮುಳುಗಿಸಿ ಅದನ್ನು ಬೇಯಿಸ್ಕೊಳ್ತೀವಿ ಅಂತಂದರೆ ಖಂಡಿತ ಸರಿಯಾಗಿ ಶೇಪು ಬರಲ್ಲ. ಹಾಗೆಯೇ ಬೇಯೋವಾಗಲೂ ಕೂಡ ಕೆಲವೊಂದು ಒಡೆದೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಇವಾಗ ಈ ಬೋಂಡ ಏನು ಬಿಟ್ಕೊಂಡಿದ್ದೀವಲ್ವ, ಇದು ಮುಳುಗೋವಷ್ಟು ಎಣ್ಣೆ ಇರಲಿಲ್ಲ ಅಂತಂದರೆ ಅರ್ಧ ಭಾಗ ಚೆನ್ನಾಗಿ ಬೆಂದಿರುತ್ತೆ, ಮೇಲ್ಗಡೆ ಏನು ಹಸಿ ಇರುತ್ತಲ್ವ ಆ ಭಾಗ ಪೂರ್ತಿಯಾಗಿ ಬೆಂದಿರೋದೇ ಇಲ್ಲ. ಹೀಗೆಲ್ಲ ಆಗುತ್ತೆ. ಕೆಲವರೆಲ್ಲ ಅರ್ಧಂಬರ್ಧ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ತಾರಲ್ವ, ಅದಕ್ಕೋಸ್ಕರ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಅಂತ ಕೂಡ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಇವಾಗ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಾಗಿರೋದ್ರಿಂದ ಬೇಯೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮನ್ನು ತೊಗೊಳುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯೋದಕ್ಕೆ ಇಡಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರಿ ಅಂತಂದರೆ ಹೊರಗಡೆಯಿಂದ ಎಲ್ಲ ಸೀದೋದಂಗೆ ಆಗಿರುತ್ತೆ, ಕೆಂಪಿಗೆ ಬೆಂದಿದೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಒಳಗಡೆ ಮಾತ್ರ ಹಿಟ್ಟು ಹಸಿಯಾಗಿಯೇ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ನ ಕೊಟ್ಟು ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು ಸೈಡಲ್ಲಿ ಕಂಪ್ಲೀಟಾಗಿ ಬೆಂದಿದೆ ಅಂತ ಅನ್ನಿಸಿದ್ಮೇಲೆ ಈ ಥರ ಇವಾಗ ಮಗ್ಚಿ ಹಾಕ್ಕೊಳ್ತಾ ಇದ್ದೀನಿ. ಒಂದಕ್ಕೊಂದು ಅಂಟ್ಕೊಂಡಿದೆ ಅಂತ ಅನ್ನಿಸ್ಬೋದು, ಬಟ್ ಆ ಥರ ಏನೂ ಪ್ರಾಬ್ಲಮ್ ಇರಲ್ಲ. ಸಲೀಸಾಗಿ ಬಿಟ್ಕೊಳ್ಳುತ್ತೆ ನೋಡಿ. ಎಣ್ಣೆಯಲ್ಲಿ ನಾವು ಈ ಥರ ಡಿವೈಡ್ ಮಾಡಿದಾಗ ಅದು ಸಪ್ರೇಟ್ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಅಂಟ್ಕೊಳ್ಳದೆ ಇರೋ ರೀತಿಯಲ್ಲಿ ದಪ್ಪ ತಳದ ಪಾತ್ರೆ ಇಟ್ಕೊಂಡ್ವಿ ಅಂತಂದರೆ ನಾವು ಎಣ್ಣೆಯಲ್ಲಿ ಯಾವುದೇ ಪದಾರ್ಥ ಕರ್ಕೊಂಡ್ರೂ ಕೂಡ ಸೀದೋಗಲ್ಲ ಅಥವಾ ತಳ ಹಿಡಿಯಲ್ಲ. ಈ ಥರ ಏನೂ ಪ್ರಾಬ್ಲಮ್ ಆಗಲ್ಲ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಎಲ್ಲನೂ ಅಂತ. ಹೊಂಬಣ್ಣ ಬರುವವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಖಾರದ ಪುಡಿ ಹಾಕ್ಕೊಂಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬಂದಿರೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಲರಲ್ಲಿ ವೈಟ್ ಆಗಿನೇ ಇರುತ್ತೆ. ತುಂಬ ಏನು ಕೆಂಪಿಗೆ ಈ ಗೋಲಿ ಬಜೆ ಥರ ಆ ಥರ ಎಲ್ಲ ಕಲರ್ ಬರಲ್ಲ ಇದಕ್ಕೆ. ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ ಬೆಂದಿದೆ ಅಂತ ನಿಮಗೆ ಕನ್ಫರ್ಮ್ ಆದಮೇಲೆ ಬೇಕಿದ್ರೆ ಮೀಡಿಯಮ್ ಟು ಹೈ ಫ್ಲೇಮ್ಗೆ ಇಟ್ಕೊಂಡು ಇದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಕರೆದು ತೊಗೋಬೋದು. ಆದರೆ ನೆನಪಿನಲ್ಲಿ ಇಟ್ಕೊಳ್ಳಿ, ಸ್ವಲ್ಪ ಯಾಮಾರಿದ್ರೂ ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಸೌಟನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ಬಿಡ್ದಂಗೆ ಕೈ ಆಡಿಸ್ತಾ ಇದ್ರೇ ಎಲ್ಲ ಕಡೆಯಲ್ಲೂ ಈಕ್ವಲ್ ಆಗಿ, ಈಗ ಜಾಮೂನೆಲ್ಲ ಕರ್ಕೊಳ್ಳೋವಾಗ ನಾವು ಯಾವ ರೀತಿ ಮಾಡ್ತೀವಲ್ವ ಅದೇ ಥರ ಹೀಗೆ ಮಾಡ್ತಾ ಇದ್ದರೆ ಸಖತ್ತಾಗಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಸಖತ್ ಕಲರ್ ಬಂದಿದೆ ಅಲ್ವಾ, ಕೆಂಪಗಾಗಿದೆ. ಈ ಥರ ಆದಮೇಲೆ ಇದನ್ನು ಇವಾಗ ತೆಗೆದು ಒಂದು ಟಿಶ್ಯೂ ಪೇಪರ್ ಹಾಕಿರುವಂತಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಆಗಿರುತ್ತೆ ಅಲ್ವಾ, ಅಷ್ಟೇ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಸಖತ್ ಟೇಸ್ಟಿ ಅಂತ ಅನಿಸುತ್ತೆ. ಈ ಮಳೆಗಾಲದಲ್ಲಂತೂ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ವಾ ಎಷ್ಟು ಕ್ರಿಸ್ಪಿ ಆಗಿದೆ ಸೌಂಡು ಅಂತ. ನೋಡಿ ಒಳಗಡೆ ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ. ಹೊರಗಡೆ ಲೇಯರ್ ಅಂತೂ ಸಖತ್ ಕ್ರಿಸ್ಪಿ ಅಂತ ಅನ್ನಿಸ್ತಾ ಇರುತ್ತೆ. ಬಿಸಿ ಬಿಸಿಯಾಗಿದೆ. ಹಾಗೆಯೇ ನಾವು ಹಾಕ್ಕೊಂಡಿರುವಂತಹ ಈರುಳ್ಳಿ ಇರ್ಬೋದು, ತೆಂಗಿನಕಾಯಿ ತುರಿ ಎಲ್ಲವೂ ಕೂಡ ಹದವಾಗಿ ಬೆಂದು ಒಂದು ಒಳ್ಳೆ ಫ್ಲೇವರ್ನ ಬಿಟ್ಕೊಂಡಿದೆ. ಫಸ್ಟ್ ರೌಂಡಲ್ಲಿ ಏನು ರೆಡಿ ಮಾಡ್ಕೊಂಡಿದ್ನೋ ಬೋಂಡಗಳನ್ನ ನಾನಿಲ್ಲಿ ವಿಡಿಯೋವನ್ನು ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆನೇ ಖಾಲಿ ಆಗ್ತಾಯಿತ್ತು ಪ್ಲೇಟಲ್ಲಿ. ಮಕ್ಕಳು ಹಾಕ್ಕೊಂಡು ಹೋಗ್ಬಿಟ್ಟಿದ್ರು ಆಲ್ರೆಡಿ. ಸೊ ಇವಾಗ ಅಲ್ಲಿ ಇರುವಂತಹ ಬೋಂಡಗಳೆಲ್ಲ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಓಪನ್ ಮಾಡಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ. ಸಖತ್ತಾಗಿದೆ ಅಲ್ವಾ. ಸೂಪರ್ ಟೇಸ್ಟಿಯಾಗಿರುವಂತಹ ಆಲೂಗಡ್ಡೆ ಅಕ್ಕಿ ಹಿಟ್ಟಿನ ಬೋಂಡಕ್ಕೆ ತೆಂಗಿನಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಟೊಮೆಟೊ ಚಟ್ನಿ ಕೂಡ ಸಖತ್ತಾಗಿರುತ್ತೆ. ಹಾಗೆ ನನ್ನ ಮಗಳಿಗೆ ಇಲ್ಲಿ ಟೊಮೆಟೊ ಕೆಚಪ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಟೊಮೆಟೊ ಕೆಚಪ್ಪೆಲ್ಲ ಇವತ್ತು ಅವಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ. ಚಟ್ನಿಯನ್ನೆಲ್ಲ ಅವಳು ಅಷ್ಟಾಗಿ ಇಷ್ಟಪಡಲ್ಲ. ಸೊ ನಿಮ್ಗೆ ಲೈಕ್ ಆಗೋ ಹಾಗಿದ್ರೆ ತೆಂಗಿನಕಾಯಿ ಚಟ್ನಿ ಜೊತೆಗೂ ನೀವು ಸರ್ವ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.